ಪ್ರತಿದಿನ ಬೆಳಗ್ಗೆ ನಾವು ಮಾಡುವ ಒಂದು ಸಣ್ಣ ಹ್ಯಾಬಿಟ್ ನಮ್ಮ ದೇಹದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಅಂತ ಗೊತ್ತಾ? ಹೌದು, ತುಂಬಾ ಜನ ಇಗ್ನೋರ್ ಮಾಡುವ ಈ ಒಂದು ಸಿಂಪಲ್ ಫುಡ್ ಸರಿಯಾಗಿ ತಿಂದರೆ ಮೆಡಿಸನ್ ತರ ಕೆಲಸ ಮಾಡಬಹುದು. ಆದ್ರೆ ತಪ್ಪಾಗಿ ಯೂಸ್ ಮಾಡಿದ್ರೆ ಬಾಡಿಗೆ ಡೇಂಜರ್ ಕೂಡ ಆಗಬಹುದು. ಇವತ್ತು ಈ ವಿಡಿಯೋದಲ್ಲಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನ ತಿಂದರೆ ದೇಹದಲ್ಲಿ ಏನಾಗುತ್ತೆ, ಇದರ ರಿಯಲ್ ಫ್ಯಾಕ್ಟ್ ಏನು, ಯಾರು ಅವಾಯ್ಡ್ ಮಾಡಬೇಕು, ಎಲ್ಲವನ್ನು ಸಿಂಪಲ್ ಆಗಿ ತಿಳಿಯೋಣ. ನಾನು ಹೇಳ್ತಾ ಇರೋದು ನಮ್ಮ ಕಿಚನ್ ನಲ್ಲಿ ಪ್ರತಿದಿನ ಕಾಣೋ ಬೆಳ್ಳುಳ್ಳಿ. ಹೌದು, ಸಣ್ಣದಾಗಿ ಕಾಣೋ ಈ ಬೆಳ್ಳುಳ್ಳಿಯಲ್ಲಿ ಅಚ್ಚರಿ ಹೆಲ್ತ್ ಸೀಕ್ರೆಟ್ ಇವೆ. ಬೆಳಗ್ಗೆ ಖಾಲಿ ಹೊಟ್ಟೆಗೆ 1 ಅಥವಾ 2 ಎಸಳು ಬೆಳ್ಳುಳ್ಳಿ ತಿಂದಾಗ ಮೊದಲಿಗೆ ಬಾಡಿಯಲ್ಲಿ ಹೀಟ್ ಆಕ್ಟಿವೇಟ್ ಆಗುತ್ತದೆ. ಅದರಲ್ಲಿ ನ್ಯಾಚುರಲ್ ಕಾಂಪೌಂಡ್ಸ್ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಲು ಹೆಲ್ಪ್ ಮಾಡಬಹುದು. ಅದರ ಪರಿಣಾಮ ಕೆಲವರಿಗೆ ಬಾಡಿ ಆಕ್ಟಿವ್ ಆಗಿರುವ ಫೀಲಿಂಗ್ ಬರುತ್ತದೆ. ಕೆಲವರು ಹೇಳುವ ಪ್ರಕಾರ ಬೆಳಗ್ಗೆ ಆಯಾಸ ಕೂಡ ಕಡಿಮೆ ಆಗಬಹುದು. ಎಕ್ಸ್ಪರ್ಟ್ಸ್ ಹೇಳುವ ಪ್ರಕಾರ ಗಾರ್ಲಿಕ್ ನಮ್ಮ ಹಾರ್ಟ್ ಹೆಲ್ತ್ ಗೆ ಸಪೋರ್ಟ್ ಮಾಡಬಹುದು. ಇದು ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡಲು ಹೆಲ್ಪ್ ಮಾಡಬಹುದು ಅಂತ ಸ್ಟಡೀಸ್ ಹೇಳುತ್ತವೆ. ಇದೇ ಕಾರಣಕ್ಕೆ ಹಳೆಯ ಕಾಲದಿಂದ ಮನೆಮದ್ದುಗಳಲ್ಲಿ ಗಾರ್ಲಿಕ್ ಯೂಸ್ ಮಾಡುತ್ತಿದ್ದರು. ತುಂಬಾ ಜನ ಸೀಸನ್ ಚೇಂಜ್ ಆದಾಗ ಕೋಲ್ಡ್, ಕೆಮ್ಮು, ಫೀವರ್ ಇವುಗಳಿಂದ ಬೇಗ ಸಿಕ್ ಆಗುತ್ತಾರೆ. ಆದ್ರೆ ಗಾರ್ಲಿಕ್ ನಲ್ಲಿ ಇರುವ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಬಾಡಿ ಇಮ್ಯುನಿಟಿ ಸ್ಟ್ರಾಂಗ್ ಆಗಲು ಹೆಲ್ಪ್ ಮಾಡಬಹುದು. ಈಗ ತುಂಬಾ ಜನ ಕೇಳೋ ಕ್ವಶನ್, ಗಾರ್ಲಿಕ್ ತಿಂದರೆ ಬೆಳ್ಳಿ ಫ್ಯಾಟ್ ಕರಗುತ್ತಾ? ನಿಜ ಹೇಳ್ಬೇಕಂದ್ರೆ ಗಾರ್ಲಿಕ್ ಮಾತ್ರ ಫ್ಯಾಟ್ ಕರಗಿಸಲ್ಲ. ಆದ್ರೆ ಹೆಲ್ತಿ ಫುಡ್, ವಾಕಿಂಗ್, ಪ್ರಾಪರ್ ಸ್ಲೀಪ್ ಜೊತೆಗೆ ಬೆಳ್ಳುಳ್ಳಿಯನ್ನು ಯೂಸ್ ಮಾಡಿದ್ರೆ ವೇಟ್ ಮ್ಯಾನೇಜ್ಮೆಂಟ್ ಗೆ ಹೆಲ್ಪ್ ಆಗಬಹುದು. ಆದ್ರೆ ಇಲ್ಲಿ ತುಂಬಾ ಜನ ಮಾಡುವ ದೊಡ್ಡ ತಪ್ಪು ಏನು ಗೊತ್ತಾ? ಹೆಚ್ಚು ಗಾರ್ಲಿಕ್ ತಿನ್ನೋದು. ಇದರಿಂದ ಅಸಿಡಿಟಿ, ಸ್ಟಮಕ್ ಬರ್ನಿಂಗ್, ಬಾಯಿ ದುರ್ವಾಸನೆ, ಅಲರ್ಜಿ ಪ್ರಾಬ್ಲಮ್ ಬರಬಹುದು. ಕೆಲವರಿಗೆ ತಲೆ ಸುತ್ತು ಕೂಡ ಆಗಬಹುದು. ಇದನ್ನ ಯಾರು ಅವಾಯ್ಡ್ ಮಾಡಬೇಕು ಅಂದ್ರೆ ಪ್ರೆಗ್ನೆಂಟ್ ಲೇಡೀಸ್, ಲೋ ಬಿಪಿ ಇರುವವರು, ಸರ್ಜರಿ ಆಗಿರುವವರು, ಬ್ಲಡ್ ಥಿನ್ನರ್ ಮೆಡಿಸಿನ್ಸ್ ತೆಗೆದುಕೊಳ್ಳುತ್ತಿರುವವರು ಡಾಕ್ಟರ್ ಅಡ್ವೈಸ್ ತೆಗೆದುಕೊಳ್ಳುವುದು ಬೆಟರ್. ಗಾರ್ಲಿಕ್ ಯೂಸ್ ಮಾಡುವ ಬೆಸ್ಟ್ ಮೆಥಡ್ ಏನು ಗೊತ್ತಾ? 1 ಅಥವಾ 2 ಬೆಳ್ಳುಳ್ಳಿ ಎಸಳು ಸಾಕು. ಇದನ್ನ ಕ್ರಶ್ ಮಾಡಿ 5 ನಿಮಿಷಗಳ ಕಾಲ ಹಾಗೆ ಬಿಡಿ. ನಂತರ ವಾರ್ಮ್ ವಾಟರ್ ಜೊತೆ ತಿನ್ನಿ. ಇದನ್ನ ಎಂಟಿ ಸ್ಟಮಕ್ ನಲ್ಲಿ ತೆಗೆದುಕೊಳ್ಳುತ್ತಾರೆ ಹಲವರು. ನಮ್ಮ ಅಜ್ಜಿಯವರು ಹೇಳುತ್ತಿದ್ದ ಮನೆಮದ್ದುಗಳಲ್ಲಿ ನಾವು ಓಲ್ಡ್ ಫ್ಯಾಷನ್ ಅಂತ ಇಗ್ನೋರ್ ಮಾಡ್ತೀವಿ. ಆದ್ರೆ ಕೆಲವು ನ್ಯಾಚುರಲ್ ಫುಡ್ ನಮ್ಮ ಬಾಡಿಗೆ ನಿಜವಾಗಿಯೂ ಹೆಲ್ಪ್ ಮಾಡಬಹುದು. ಆದ್ರೆ ಮಾಡಿರೇಷನ್ ತುಂಬಾ ಇಂಪಾರ್ಟೆಂಟ್.